ರೇಷನ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡಿದ ಕಳ್ಳರ ಬಂಧನ ಮಾಡುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಭರ್ಜರಿ ಜಂಟಿ ಕಾರ್ಯಾಚರಣೆ. ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಅಕ್ಕಿ ದಂಧೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸುಮಾರು 206 ಅಕ್ಕಿ ತುಂಬಿದ ಚೀಲಗಳನ್ನು ವಶಕ್ಕೆ ಪಡೆದಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. 16,475 ಕೆಜಿ ಅಕ್ಕಿ, ಅಂದಾಜು 2.20 ಲಕ್ಷ ರುಗಳ ಪಡಿತರ ಅಕ್ಕಿ ಕಳ್ಳತನ ಮಾಡಿದ ಆರೋಪಿಗಳ ಕ್ರಮ ಇಲ್ಲ ಏಕೆ? ರಾಜಾರೋಷವಾಗಿ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ ಲಾರಿಯಲ್ಲಿ ಮಂಡ್ಯ ಮತ್ತು ಹುಬ್ಬಳ್ಳಿಗೆ ಹಸ್ತಾಂತರ ಮಾಡುತ್ತಿದ್ರು ಕಳ್ಳರು. ಈ ಅಕ್ರಮ ಚಟುವಟಿಕೆಯನ್ನ ಪ್ರಶ್ನಿಸಿದ ಪತ್ರಕರ್ತರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದ ಭೂಪರನ್ನ ಪೊಲೀಸರು ವಶಕ್ಕೆ ಪಡೆಯಲು ಏಕೆ ಹಿಂಜರಿಯುತ್ತಿದ್ದಾರೆ? ಪತ್ರಕರ್ತರಿಗೆ ಧಮಕಿ ಹಾಕುವುದನ್ನ ನೀವು ಸ್ವಲ್ಪ ನೋಡಿ. ಸಂಬಂಧಪಟ್ಟ ಜನಪ್ರತಿನಿಧಿಗಳಾದ ಶಿಗ್ಗಾಂವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಹಾಗೆ ಹಾವೇರಿ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ರವರೇ ಈ ಗೂಂಡಾಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಸ್ವಾಮಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ, ನಿಮ್ಮ ತವರು ಕ್ಷೇತ್ರದಲ್ಲಿ ಈ ಅಕ್ಕಿ ಕಳ್ಳರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಯಾವಾಗ ಜರುಗಿಸ್ತೀರಾ? ಈ ವಿಚಾರವಾಗಿ ನಮ್ಮ ವರದಿಗಾರರು ಸಂದರ್ಶನ ಮಾಡಿದಾಗ ಎಸ್ಪಿ ಮೇಡಮ್ ಅವರು ಕೊಟ್ಟ ಭರವಸೆ. ಮೊನ್ನೆ ಶಿಗ್ಗಾಂವ್ ತಾಲೂಕು ಬಂಕಾಪುರ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಪಡಿತರ ಅಕ್ಕಿನ ವಶಪಡಿಸಿಕೊಂಡಿದ್ದಾರೆ. ಸೊ ಅದರ ಬಗ್ಗೆ ಏನಿದೆ? ಅದು ಅಕ್ರಮ ಪಡಿತರ ಅಕ್ಕಿ ಅಲ್ಲಿ ಒಂದು ಗೋಡೌನ್ದಲ್ಲಿ ಶೇಖರಣೆ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿತ್ತು. ಜಂಟಿಯಾಗಿ ಸಬ್ ಇನ್ಸ್ಪೆಕ್ಟ್ರು, ಫುಡ್ ಇನ್ಸ್ಪೆಕ್ಟ್ರು ಮತ್ತು ಇವರು ತಹಶೀಲ್ದಾರ್ ಎಲ್ಲ ಹೋಗಿ ರೇಡ್ ಮಾಡಿ ಅದನ್ನು ವಶಪಡಿಸಿಕೊಂಡು 206 ಚೀಲ ಅಕ್ಕಿ ಇತ್ತು ಅಂತ ಹೇಳಿ ಅದನ್ನು ಸೀಸ್ ಮಾಡಿ ತೊಗೊಂಡ್ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ರೈಡ್ ಮಾಡಿದ್ದು 3 ಇಲಾಖೆಯಿಂದಲೇ ಮಾಡಿದ್ದಾರೆ. ಈಗ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಿದೆ. ಇನ್ವೆಸ್ಟಿಗೇಷನ್ ಚಾಲ್ತಿ ಇದೆ ಮೇಡಮ್. ಈಗ ಎಫ್ಐಆರ್ ಆಗಿ 2 ದಿನ ಆಗಿದೆ. ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ. ಅಂದರೆ ಮೇಡಮ್ ಈಗ ಅದು 206 ಚೀಲ ಏನು ಸಿಕ್ಕಿದ್ದಾರೆ ಮೇಡಮ್ ಅಕ್ರಮ ಪಡಿತರ ಅಕ್ಕಿನ. ಸೊ ಅದು ಇಬ್ಬರದ್ದು ಏನು ಎಫ್ಐಆರ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಮೇಡಮ್ ಇವಾಗ ಅಂದರೆ ಅದು ಇಬ್ಬರು ಮಾಡುವಂಥ ಕೆಲಸ ಮೇಡಮ್. 206 ಪ್ಯಾಕೆಟ್ ಅಂದರೆ ಗೊತ್ತಾಗುತ್ತೆ ಎಷ್ಟು ಜನ ಇನ್ವಾಲ್ವ್ಮೆಂಟ್ ಇದ್ರು ಏನು ಅಂತ ಹೇಳಿ. ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಜಾಸ್ತಿ ಜನ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಮೇಲೆ ಇನ್ವೆಸ್ಟಿಗೇಷನಲ್ಲಿ ಸೇರಿಸ್ಕೊತಾರೆ. ಆಮೇಲೆ ಈಗ ಪ್ರಶ್ನೆ ಮಾಡೋಕೆ ಹೋದ ಪತ್ರಕರ್ತರ ಮೇಲೂ ಹಲ್ಲೆ ಮಾಡೋಕೆ ಬರ್ತಾರೆ ಮೀಡಿಯಾದವ್ರ ಮೇಲೆ. ಸೊ ಹಂಗೆ ಅವ್ರು ರೌಡಿ ಶೀಟರ್ ಹಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ದು ಏನಾದ್ರು ಕಂಪ್ಲೇಂಟ್ ಇದ್ದರೆ ನೀವು ಕೊಡ್ಬೋದು. ಬಟ್ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಾವೇನು ರೇಡ್ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಕಾನೂನು ರೀತಿ ಇವ್ರು ಹೋಗಿ ರೇಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆ್ಯಕ್ಷನ್ ಆಗಿದೆ. ಮತ್ತು ಯಾರು ಪ್ರಶ್ನೆ ಮಾಡೋಕ್ಕೆ ಹೋಗಿದ್ದು ಅದ್ರ ಬಗ್ಗೆ ನಾನೇನು ಹೇಳ್ತೇನೆ. ಅತಿ ಶೀಘ್ರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು ಹೊರತು ಭರವಸೆ ಈಡೇರುತ್ತೋ ಅಥವಾ ಕಣ್ಣೊರೆಸುವ ಕೆಲಸ ಆಗುತ್ತೋ ಕಾದ್ ನೋಡ್ಬೇಕಾಗಿದೆ. ಇದು ಸುಪ್ರೀಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.